ಹಲೋ ಫ್ರೆಂಡ್ಸ್, ನಾನು ಈ ದಿನ ಕೋಕೋನಟ್ ಮಿಲ್ಕ್ ಸ್ಮೂತಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ತುಂಬ ಹೆಲ್ತಿ. ಹಿಂಗೆ ಮಾಡಿ ಕುಡಿಯೋದ್ರಿಂದ ತುಂಬ ನಿಮ್ಮ ಸ್ಕಿನ್ನು ಸಹ ಗ್ಲೋ ಆಗುತ್ತೆ, ಆರೋಗ್ಯಕರವಾಗಿರ್ತೀರ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಸರಿ ಮಾಡಿ ಫ್ರೆಂಡ್ಸ್, ಮಾಡಿ ಟ್ರೈ ಮಾಡಿ ಟೇಸ್ಟ್ ನೋಡಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ನೋಡಿ, ತೆಂಗಿನಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ತುರಿದು ಸಹ ಹಾಕೋಬೋದು. ತೆಂಗಿನಕಾಯಿ ಮತ್ತು ದ್ರಾಕ್ಷಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ನಾನು ಆಲ್ರೆಡಿ. ಎಲ್ಲವನ್ನು ಸಹ ತೊಳ್ಕೊಬೇಕು. ಮತ್ತು ಗೋಡಂಬಿ ಮತ್ತು ಡ್ರೈ ಖರ್ಜೂರ, ಒಣ ಖರ್ಜೂರ ಇಟ್ಕೊಂಡಿದ್ದೀನಿ. ಇನ್ನೂ ನಿಮಗೆ ಬಾದಾಮಿ ಎಲ್ಲ ಸಹ ಸೇರಿಸಿ, ಏನೇನು ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಸೇರಿಸಿ ಚೆನ್ನಾಗಿರುತ್ತೆ. ಇಷ್ಟು ಸಾಮಗ್ರಿಗಳನ್ನು ಹಾಕಿ ನಾನು ಈಗ ಕೋಕೋನಟ್ ಮಿಲ್ಕ್ ಸ್ಮೂತಿ ಮಾಡ್ತೀನಿ. ಸೂಪರಾಗಿರುತ್ತೆ ನೋಡಿ. ಈಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನೀರು ಸಹ ತೊಗೊಂಡಿದ್ದೀನಿ, ನೀರು ಸೇರಿಸ್ಬೇಕಲ್ಲ ಮಿಕ್ಸಿ ಮಾಡಲಿಕ್ಕೆ, ಅದಕ್ಕೆ. ನಂತರ ಈಗ ನೋಡಿ, ಮಿಕ್ಸಿಗೆ ತುಂಬ ಸಿಂಪಲ್ ಅನಿಸಿದ್ರು ಫ್ರೆಂಡ್ಸ್, ಇದು ತುಂಬ ಆರೋಗ್ಯಕರ. ಹಾಗಾಗಿ ಒಂದು ಸರಿ ಮಾಡಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ, ಖುಷಿಪಡಿ. ಇವಾಗ ನೋಡಿ, ಇದು ರೆಡಿ ಆಯಿತು. ಇವಾಗ ಇದನ್ನು ಸೋದಿಸ್ಕೊತೀನಿ ನೋಡಿ. ಇವಾಗ ಇದು ರೆಡಿ ಆಯಿತು. ಇದನ್ನು ಅಡುಗೆಗೆ ಸಹ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್. ಇದು ತೆಂಗಿನ ಇದು ಮಿಕ್ಕುತ್ತಲ್ಲ, ಇದು ಈ ಹಾಲು ತೆಗೆದ ಮೇಲೆ ಇದು ಸಿಗುತ್ತಲ್ಲ, ಇದನ್ನು ಸಹ ಉಪಯೋಗಿಸ್ಕೋಬೋದು. ಈಗ ಇದು ಮುಗೀತು. ಈಗ ಈ ಹಾಲು ರೆಡಿ ಆಯಿತು. ಈ ಹಾಲನ್ನ ಇವಾಗ ನೋಡಿ ಮತ್ತೆ ಮಿಕ್ಸಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಹಸಿ ಖರ್ಜೂರ ಮತ್ತು ದ್ರಾಕ್ಷಿ, ತೊಳೆದಿರುವಂತಹ ದ್ರಾಕ್ಷಿ ಮತ್ತು ತೊಳೆದಿರುವಂತಹ ಗೋಡಂಬಿ ಮತ್ತು ಇದು ಎಲ್ಲವೂ ಸಹ ಡ್ರೈ ಫ್ರೂಟ್ಸ್ ಮಿಕ್ಸ್ ಇದರಲ್ಲಿ ಇದಿಷ್ಟು. ಇವಾಗ ಇದನ್ನು ಮಿಕ್ಸಿ ಮಾಡಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು. ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕೋಕೋನಟ್ ಮಿಲ್ಕ್ ಸ್ಮೂತಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಆರೋಗ್ಯಕರ, ಮತ್ತು ಇದು ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.